30th September 2008 ಡೆಲ್ಲಿಯ ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ತನ್ನ ಕೆಲಸಕ್ಕೋಸ್ಕರ ಹೋಗ್ತಿದ್ದಂತಹ ಡೆಲಿವರಿ ಬಾಯ್ ರಾಕೇಶ್ ರೋಡ್ ನ ಪಕ್ಕದ ಡಿವೈಡರ್ ಹತ್ಕೊಂಡು ಒಂದು ಕಾರ್ ನಿಂತಿರೋದನ್ನ ನೋಡ್ತಾನೆ. ಈ ಕಾರ್ ತುಂಬಾ ಅನ್ಯೂಶುವಲ್ ಆಗಿ ಪಾರ್ಕ್ ಆಗಿತ್ತು ಅಂತ ಹೇಳ್ಬೋದು. ಅದರಲ್ಲಿರುವಂತಹ ಲೈಟ್ ಗಳು ಆನ್ ಇತ್ತು, ಬಟ್ ಅದರ ಗ್ಲಾಸ್ ಗಳು ಒಡೆದೋಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಅನಿಸ್ತಾ ಇತ್ತು ಯಾರೋ ರಾಬರಿಗೋಸ್ಕರ ಈ ಕಾರ್ನ ನಿಲ್ಸಿ ಗ್ಲಾಸ್ ಹೊಡೆದಿದ್ದಾರೆ ಅಂತ ಹೇಳಿ. ಮುಂದೆ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಆ ಕಾರ್ ಒಳಗಡೆ ರಕ್ತ ಸಿಕ್ತವಾಗಿರುವಂತ ಒಂದು ಹುಡುಗಿ ಡ್ರೈವರ್ ಸೀಟ್ ಅಲ್ಲಿ ಇದ್ದಾಳೆ ಅಂತ ಹೇಳಿ. ತುಂಬಾ ಸ್ಪೀಡ್ ಆಗಿ ಬಂದು ಒಂದು ಡಿವೈಡರ್ ಗೆ ಹೊಡೆದಿರೋ ಕಾರಣದಿಂದಾಗಿ ಏನಾದ್ರೂ ಅವಳ ತಲೆಗೆ ಏಟಾಗಿ ರಕ್ತ ಬಂದಿರಬಹುದು ಅಂತ ಹೇಳಿ. ತುಂಬಾನೇ ಭಯಂಕರವಾಗಿ ರಕ್ತ ಬಂದಿರೋ ಕಾರಣ ಅವನು ಹತ್ತಿರದಲ್ಲಿ ಇದ್ದಂತವರ ಹೆಲ್ಪ್ ಗೋಸ್ಕರ ಕೂಗಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ರಸ್ತೆ ಮೂಲಕ ಇನ್ನೊಬ್ಬ ವ್ಯಕ್ತಿ ತನ್ನ ವಾಚ್ಮ್ಯಾನ್ ಕೆಲಸಕ್ಕೆ ಅಂತೇಳಿ ಹೋಗ್ತಾ ಇದ್ದ. ಅವನು ಕೂಡ ರಾಕೇಶ್ ಹತ್ರ ಬಂದು ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಕಾಲ್ ಮಾಡ್ತಾರೆ. ಕಾರ್ನಲ್ಲಿ ರಕ್ತ ಸಿಕ್ತವಾಗಿರುವಂತಹ ಹುಡುಗಿಯನ್ನ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವಳನ್ನ ಹೊರಗಡೆ ತಗೊಂಡಾಗ ಪೊಲೀಸರಿಗೆ ಆನ್ ದ ಸ್ಪಾಟ್ ಅಲ್ಲೇ ಗೊತ್ತಾಗುತ್ತೆ ಇದು ಆಕ್ಸಿಡೆಂಟ್ ಅಲ್ಲ, ಇದೊಂದು ಮರ್ಡರ್ ಅಂತ ಹೇಳಿ. ನೋಡಿ, ಗಾಡಿ ಡಿವೈಡರ್ಗೇನೋ ಹೊಡೆದಿರೋದು ನಿಜ, ಆದ್ರೆ ಅವಳ ತಲೆಗೆ ಯಾರೋ ಗನ್ನಿಂದ ಶೂಟ್ ಮಾಡಿದ್ದಾರೆ. ಅವಳ ಮುಖದ ಮೇಲೆ ಆಗಿರುವಂತಹ ಬ್ಲಡ್ ಕೂಡ ಆ ಗನ್ ಶಾಟ್ ಇಂದಾನೇ ಆಗಿರುವಂತದ್ದು. ಪೊಲೀಸರು ತಕ್ಷಣ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಡಾಕ್ಟರ್ ಡಿಕ್ಲೇರ್ ದಟ್ ಶಿ ವಾಸ್ ಬ್ರಾಟ್ ಡೆಡ್. ನೋಡಿ, ಬೆಳಗಿನ ಜಾವ 3:30-4 ಗಂಟೆ ಅಷ್ಟೊತ್ತಿನ ಸಮಯ. ಯಾರು ಮಾಡಿರ್ಬೋದು? ಸತ್ತಿರುವಂತ ಹುಡುಗಿ 3:30-4 ಗಂಟೆ ಅಷ್ಟೊತ್ತಿಗೆ ಆ ರೋಡಿಗೆ ಬರ್ತಾಳೆ ಅನ್ನೋದ್ರ ಬಗ್ಗೆ ಗೊತ್ತಿರೋರೇ ಮಾಡಿರ್ಬೋದಾ? ಅಥವಾ ಡೆಲ್ಲಿನಲ್ಲಿ 2008 ಟೈಮ್ ನಲ್ಲಿ ಕ್ರೈಮ್ ಗಳು ನಡೀತಾ ಇರೋದು ಹೊಸದೇನ್ ಆಗಿರ್ಲಿಲ್ಲ, ಇದು ಕೂಡ ಒನ್ ಅಮಾಂಗ್ ದ ಕ್ರೈಮ್ ಆಗಿರ್ಬೋದಾ? ಸ್ಟಾರ್ಟಿಂಗ್ ಮೂಮೆಂಟ್ ನಲ್ಲಿ ಇದೊಂದು ರಾಬರಿ ಅನ್ಸಿದ್ರು ಕೂಡ ಅವಳ ಕಾರ್ ನಲ್ಲಿ ಯಾವುದೇ ತರನಾದಂತ ವಸ್ತುಗಳು ಕಳ್ಳತನ ಆಗಿಲ್ಲ. ಈ ಒಂದು ಅವಳ ಮೊಬೈಲ್ ಇದೆ, ID ಕಾರ್ಡ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದೆ. ಸೊ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಇದೊಂದು ಪರ್ಫೆಕ್ಟ್ ಕ್ರೈಮ್ ಅಂತ ಹೇಳಿ. ಸೊ ಇದೊಂದು ಪರ್ಫೆಕ್ಟ್ ಕ್ರೈಮ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಕೇಸ್ಗೆ ಪೊಲೀಸರು ಎಷ್ಟೇ ಸಮಯ ಕೊಟ್ಟರು ಕೂಡ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಯಾವುದೇ ತರನಾದಂತಹ ಎವಿಡೆನ್ಸ್ ಗಳು ಅವ್ರ ಹತ್ರ ಉಳಿದಿರ್ಲಿಲ್ಲ. ಅದ್ರೊಟ್ಟಿಗೆನೆ ಈ ಕೇಸ್ ಸಾಲ್ವ್ ಆಗ್ಬೇಕು ಅಂದ್ರೆ ಇದೇ ತರನಾದಂತಹ ಇನ್ನೂ ಕೆಲವೊಂದಿಷ್ಟು ಕ್ರೈಮ್ ಗಳು ಆಗುವಂತದ್ದು ಅವಶ್ಯಕತೆ ಇತ್ತು ಅನ್ಸುತ್ತೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ದೆಹಲಿಯ ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ನಡೆದಿದ್ದಂತಹ ಸೀರಿಯಲ್ ಅಂಡ್ ಬ್ರೂಟಲ್ ಕ್ರೈಮ್ ಗಳ ಬಗ್ಗೆ. ಸೊ ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಸ್ಟೋರಿ. ವೆಲ್ಕಮ್ ಬ್ಯಾಕ್. ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರಿಗೆ ಮೊದಲನೇ ಡೌಟ್ ಹೋಗದೆ ಆ ರಾಕೇಶ್ ಅನ್ನುವಂತಹ ಡೆಲಿವರಿ ಬಾಯ್ ಮೇಲೆ. ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ದೆಹಲಿನಲ್ಲಿ ಲಿಟಲ್ ಬಿಟ್ ಆಗಿರುವಂತಹ ಆ ಚಳಿನಲ್ಲಿ ತನ್ನ ಡೆಲಿವರಿ ಬಾಯ್ ಕೆಲಸನ ಮುಗಿಸ್ಕೊಂಡು ಹತ್ತಿರದ ರೆಸ್ಟೋರೆಂಟ್ ಇಂದ ಆತ ಮನೆ ಕಡೆ ಹೊರಟಿದ್ದ. ಆತನನ್ನ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರಿಗೆ ಗೊತ್ತಾಗತ್ತೆ ಆತ ಹೇಳ್ತಿರೋದು ನಿಜ, ಆತ ತನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳಿ. ಇನ್ನು ಆ ಕಾರ್ ಬಗ್ಗೆ ನೋಡೋದಾದ್ರೆ ಇದನ್ನ ಯಾರೋ ಒಬ್ರು ರಾಬರಿಗೋಸ್ಕರನೇ ಅವಳನ್ನ ಶೂಟ್ ಮಾಡಿದ್ದಾರೆ ಅನ್ಕೊಂಡಂತಹ ಪೊಲೀಸರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಇದನ್ನ ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡ್ತಾ ಇತ್ತು. ಏನು ಅಂದ್ರೆ, ಒನ್ಸ್ ಅವಳನ್ನ ಶೂಟ್ ಮಾಡಿದ ಮೇಲೆ ಯಾವುದೇ ತರನಾದಂತಹ ವಸ್ತುಗಳನ್ನ ಅವರು ಕಳ್ತನ ಮಾಡಿಲ್ಲ. ಕಾರ್ನ ಲಾಕ್ ಏನಿದೆ ಇನ್ಸೈಡ್ ಇಂದ ಲಾಕ್ ಆಗಿದೆ ಅಂಡ್ ಅವಳ ಎಲ್ಲಾ ವಸ್ತುಗಳು ಕೂಡ ಕಾರ್ ಒಳಗಡೆನೆ ಇದೆ. ಅಂಡ್ ಯಾರು ಈ ಹುಡುಗಿ? ಏನಾದ್ರೂ ಪರ್ಸನಲ್ ದ್ವೇಷ ಇರ್ಬೋದಾ ಅನ್ಕೊಂಡಂತಹ ಪೊಲೀಸರು ಅವಳ ಬಗ್ಗೆ ಡೀಟೇಲ್ಸ್ ಚೆಕ್ ಮಾಡಕ್ ನೋಡ್ತಾರೆ. ಥ್ಯಾಂಕ್ಫುಲಿ ಅವಳ ID ಕಾರ್ಡ್ ಅದೇ ಕಾರ್ ಒಳಗಡೆ ಇತ್ತು. ಆ ಹುಡುಗಿ ಹೆಸರು ಸೌಮ್ಯ ವಿಶ್ವನಾಥನ್. ಸೊ ಈ ಸೌಮ್ಯ ವಿಶ್ವನಾಥನ್ ಅವರು ಹೆಡ್ಲೈನ್ಸ್ ಟುಡೇ ಅನ್ನುವಂತಹ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸರು ಸೌಮ್ಯ ವಿಶ್ವನಾಥನ್ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗೆ ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ, ನೀವು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಂತಹ ತಂದೆ ತಾಯಿಗೆ ಗೊತ್ತಾಗುತ್ತೆ ಅವರ ಮಗಳು ಸತ್ತು ತುಂಬಾ ಹೊತ್ತಾಗಿದೆ ಅಂತ ಹೇಳಿ. ಈ ನ್ಯೂಸ್ ದೇಶದಾದ್ಯಂತ ತುಂಬಾನೇ ಸದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಸತ್ತಿರೋದು ಒಬ್ಬ ಆಸ್ಪಿರೆಂಟ್ ಜರ್ನಲಿಸ್ಟ್. ನ್ಯೂಸ್ ಚಾನೆಲ್ ನವರು ಆಗಿನ ಸರ್ಕಾರದೊಟ್ಟಿಗೆನೆ ಪೊಲೀಸರನ್ನು ಕೂಡ ತುಂಬಾ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಸರಿ ಸತ್ತಿರುವಂತದ್ದು ಒನ್ ಅಮಾಂಗ್
ದೆಮ್. ಸೊ ಅವಳ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅವಳ ದೇಹವನ್ನ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫ್ಯಾಮಿಲಿ, ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ, ಅವರ ಆಫೀಸ್ ಕೊಲೀಗ್ಸ್ ಎಲ್ಲರೂ ಸೇರಿ ಅವಳ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿರಂತಹ ಪೊಲೀಸರಿಗೆ ಇದೊಂದು ಪರ್ಫೆಕ್ಟ್ ಕ್ರೈಮ್ ಅನ್ನೋ ತರ ಕಾಣಿಸ್ತಿತ್ತು. ಯಾವುದೇ ತರನಾದಂತಹ ಸಾಕ್ಷಿಗಳು ಇದರಲ್ಲಿ ಉಳಿದಿರ್ಲಿಲ್ಲ ಅಪಾರ್ಟ್ ಫ್ರಮ್ ಒಂದೇ ಒಂದು ಎವಿಡೆನ್ಸ್ ನ ಬಿಟ್ಟು. ಆ ಎವಿಡೆನ್ಸ್ ಯಾವ್ದಪ್ಪ ಅಂದ್ರೆ ಆ ಒಂದು ಫೈರ್ ಆಗಿರುವಂತಹ ಗನ್ ನ ಶೆಲ್. ಸೊ ಈ ಗನ್ ಶೆಲ್ ನ ಇಟ್ಕೊಂಡೆ ಪೊಲೀಸರಿಗೆ ಕಂಡುಹಿಡಿಬೇಕಾಗಿತ್ತು ಸೌಮ್ಯನ ಶೂಟ್ ಮಾಡಿದ್ದು ಯಾರು ಅಂತ ಹೇಳಿ. ಮೊದಲನೇದಾಗಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಸೌಮ್ಯಾಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಸೌಮ್ಯ ವಿಶ್ವನಾಥನ್ ಅವರ ತಂದೆ ತಾಯಿಗೆ ಒಬ್ಳೆ ಮಗಳಾಗಿದ್ರು. ತುಂಬಾ ಚೆನ್ನಾಗಿ ಬೆಳೆದಂತ ಈ ಹುಡುಗಿ ಹೆಡ್ಲೈನ್ಸ್ ಟುಡೇ ನಲ್ಲಿ ಆಸ್ ಎ ನ್ಯೂಸ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಇವರ ಕಲೀಗ್ಸ್ ಹೇಳೋ ಪ್ರಕಾರ ಇವ್ರು ತುಂಬಾನೇ ಎನರ್ಜೆಟಿಕ್ ಅಂಡ್ ಫ್ರೆಂಡ್ಲಿ ಎಂಪ್ಲಾಯಿ ಆಗಿ ಅವ್ರ ಜೊತೆಗೆ ಇರ್ತಾ ಇದ್ರು. ಇನ್ ಟೈಮ್ ಆಫೀಸಿಗೆ ಬರುವಂತಹ ಡಿಸಿಪ್ಲಿನ್, ಅನಿಸಿದ್ದನ್ನ ನೇರವಾಗಿ ಹೇಳುವಂತಹ ನೇರ ನುಡಿ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪೈರಿಂಗ್ ಅಂತ ಅನಿಸ್ತಿತ್ತು. ಇದ್ರ ಮಧ್ಯದಲ್ಲಿ ಸೌಮ್ಯನ ಬ್ಯಾಕ್ ಗ್ರೌಂಡ್ ಚೆಕ್ ನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವಳಿಗೆ ಯಾವುದೇ ಲವ್ ಕಮಿಟ್ಮೆಂಟ್ ಅನ್ನೋದು ಇರ್ಲಿಲ್ಲ ಅಂಡ್ ಅವಳು ಯಾವುದೇ ತರನಾದಂತಹ ಡಿಪ್ರೆಷನ್ ಅಲ್ಲೂ ಕೂಡ ಇರ್ಲಿಲ್ಲ ಅಂತ ಹೇಳಿ. 29th ಸೆಪ್ಟೆಂಬರ್ ಅವಳು ವರ್ಕ್ ಗೆ ಬಂದಿರುವಂತಹ ಮತ್ತೆ ಆಫೀಸ್ ನಲ್ಲಿ ಇರುವಂತಹ ಸಿಸಿಟಿವಿ ಕ್ಯಾಮ್ರಾಗಳನ್ನ ನೋಡಿದಂತಹ ಪೊಲೀಸರಿಗೆ ಅವಳು ಒನ್ ಅಮಾಂಗ್ ದ ನಾರ್ಮಲ್ ಡೇ ತರನೇ ಅವಳ ಕೆಲಸವನ್ನ ಮಾಡ್ತಾ ಇದ್ಲು. 29th ಸೆಪ್ಟೆಂಬರ್ಗೆ ಒಂದು ಬ್ಲಾಸ್ಟ್ ನ ರಿಪೋರ್ಟ್ ಅವಳು ಮಾಡ್ತಾ ಇದ್ದಿದ್ರಿಂದಾಗಿ ಅವಳಿಗೆ ಕೆಲಸದ ಒತ್ತಡ ಇತ್ತು ಬಿಟ್ರೆ ಬೇರೆ ತರನಾದಂತಹ ಎಕ್ಸ್ಟ್ರಾ ಯಾವುದೇ ತರನಾದಂತಹ ಡೌಟ್ಸ್ ಅವ್ರಿಗೆ ಕಾಣಿಸ್ತಿರ್ಲಿಲ್ಲ. ಸೊ ಎಕ್ಸಾಕ್ಟ್ ಆಗಿ 3 ಗಂಟೆ ಅಷ್ಟೊತ್ತಿಗೆ ಅವಳಿಗೆ ಕೊಟ್ಟಿದ್ದಂತಹ ಕೆಲಸವನ್ನ ಅವಳು ಪೂರ್ತಿ ಮಾಡಿ ಆಫೀಸ್ ನಿಂದ ಹೊರಡ್ತಾಳೆ. 3:15ಕ್ಕೆ ಅವರ ತಂದೆಗೆ ಕಾಲ್ ಮಾಡಿದಂತಹ ಸೌಮ್ಯ ಇನ್ನ ಕೆಲವೇ ನಿಮಿಷಗಳಲ್ಲಿ ನಾನು ಮನೇಲಿ ಇರ್ತೀನಿ, ಹೊರಟಿದ್ದೀನಿ ಅಂತಾನು ಕೂಡ ಹೇಳಿರ್ತಾಳೆ. ಅಂಡ್ 3:45ರಷ್ಟೊತ್ತಿಗೆ ಅವಳು ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ಇರುವಾಗ ಯಾರೋ ಅವಳ ತಲೆಗೆ ಶೂಟ್ ಮಾಡಿದ್ದಾನೆ. ಅಂಡ್ ಅದಾದ್ಮೇಲೆ ಡೆಲಿವರಿ ಬಾಯ್ ರಾಕೇಶ್ ಅವಳ ಬಾಡಿ ನೋಡಿದಾನೆ. ಸೊ ಈ 3:30ಯಿಂದ 4 ಗಂಟೆ ಅಷ್ಟೊತ್ತರ ಒಳಗಡೆನೆ ಯಾರೋ ಅವಳನ್ನ ಶೂಟ್ ಮಾಡಿರೋದು ಅನ್ನೋದು ಪೊಲೀಸರಿಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಅದು ಬಿಟ್ರೆ ಪೊಲೀಸರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಆಗ್ಲಿ, ಅವಳ ಮೇಲೆ ಜಿದ್ದಿದ್ದು ಯಾರಾದ್ರೂ ಅವಳನ್ನ ಕೊಲೆ ಮಾಡಿಸಿರ್ಬೋದು ಅಂತ ಆಗ್ಲಿ ಯಾರ ಹೆಸರು ಕೂಡ ಹೊರಗಡೆ ಬರಲ್ಲ. ಅಂಡ್ ಅವಳು ಕೆಲಸ ಮಾಡ್ತಿದ್ದಂತಹ ರೀತಿ ಎಲ್ಲದೂ ಕೂಡ ಒನ್ ಅಮಾಂಗ್ ದ ಅದರ್ ಅನಿಸ್ತಾ ಇತ್ತು. ಸೊ ಈಗ ಪೊಲೀಸರ ಫೋಕಸ್ ಇರುವಂತದ್ದು ಆ ಗನ್ ಶಾಟ್ ನ ಶೆಲ್ ಬಗ್ಗೆ. ಸೊ ಆ ಶೆಲ್ ನ ಬಗ್ಗೆ ತಿಳ್ಕೊಳ್ಳುವಾಗ ಪೊಲೀಸರಿಗೆ ಗೊತ್ತಾಗುತ್ತೆ ಇದು ಯಾವುದೇ ತರನಾದಂತಹ ವೆಲ್ ಎಸ್ಟಾಬ್ಲಿಷ್ಡ್ ಗನ್ ಇಂದ ಶೂಟ್ ಮಾಡಿರುವಂತಹ ಬುಲೆಟ್ ಅಲ್ಲ, ಇದೊಂದು ಇಂಡಿಯಾ ಮೇಡ್ ಕಂಟ್ರಿ ಪಿಸ್ತೂಲ್ ಅಂತ ಹೇಳಿ. ನೋಡಿ ಈ ಪಿಸ್ತೂಲ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಗೊತ್ತಿರಬಹುದು ಬಿಹಾರ್ ನಲ್ಲಿ ಇವನ್ ಈ ಒಂದು 2025 ಟೈಮ್ ನಲ್ಲೂ ಕೂಡ 1500 to 2000 ರೂಪೀಸ್ ಕೊಟ್ರೆ ಈ ತರದ ಗನ್ಗಳು ಸಿಗುತ್ತೆ ಅನ್ನುವಂತಹ ನ್ಯೂಸ್ ಇದಾವೆ. ಇನ್ನ 2008 ಟೈಮ್ ನಲ್ಲಿ ಈ ಕಂಟ್ರಿ ಮೇಡ್ ಪಿಸ್ತೂಲ್ ನಿಂದ ಬಂದಿರುವಂತಹ ಗನ್ ಶೆಲ್ ಇಂದ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಇಟ್ಸ್ ನಿಯರ್ ಟು ಇಂಪಾಸಿಬಲ್ ಅನ್ನೋ ತರನೇ ಕಾಣಿಸ್ತಾ ಇತ್ತು. ಸೊ ಆಮೇಲೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಯಾರೋ ಈ ಕಾರ್ನ ರಾಬರಿ ಮಾಡಬೇಕು ಅಂತ ಹೇಳಿ ಸ್ಟಾಪ್ ಮಾಡಿ ಶೂಟ್ ಮಾಡಿದ್ದಾರೆ, ಬಟ್ ಹೆದರ್ಕೊಂಡು ಓಡ್ ಹೋಗಿದ್ದಾರೆ ಅಂತ ಹೇಳಿ. ಆದ್ರೆ ಅವಳು ಸ್ಟ್ರಗಲ್ ಮಾಡಿರುವಂತದ್ದು ಅಥವಾ ಅದರಿಂದ ತಪ್ಪಿಸ್ಕೋಬೇಕು ಅಂತ ಮಾಡಿರುವಂತಹ ಯಾವುದೇ ಪ್ರಯತ್ನಗಳು ಕೂಡ ಕಾಣಿಸ್ತಿರ್ಲಿಲ್ಲ. ಅವಳ ದೇಹದ ಮೇಲೆ ಯಾವುದೇ ಬೇರೆ ಗಾಯಗಳು ಕೂಡ ಇರ್ಲಿಲ್ಲ ಅಂಡ್ ಅವಳ ಯಾವುದೇ ವಸ್ತುಗಳನ್ನು ಕೂಡ ಅಲ್ಲಿ ಕಳ್ತನ ಆಗಿರ್ಲಿಲ್ಲ. ಸೊ ಯಾರೋ ಒಬ್ಬ ಬರ್ತಾನೆ ಅವಳನ್ನ ರಾಬರಿ ಮಾಡ್ಬೇಕು ಅನ್ಕೋತಾನೆ, ಜಸ್ಟ್ ಹಣೆಗೆ ಗನ್ನಿಂದ ಶೂಟ್ ಮಾಡಿ ಹಂಗೆ ಓಡೋಗ್ತಾನೆ ಅಂದ್ರೆ ಅದನ್ನ ನಂಬೋ ತರನು ಕೂಡ ಇರ್ಲಿಲ್ಲ. ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಎಲೆಕ್ಷನ್ ಇರೋದ್ರಿಂದಾಗಿ ಮೀಡಿಯಾದವರು ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾನೇ ಕ್ವಶನ್ ಗಳನ್ನು ಕೂಡ ಸರ್ಕಾರಕ್ಕಾಗಿರ್ಬೋದು ಪೊಲೀಸರಿಗಾಗಿರ್ಬೋದು ಮಾಡ್ತಾನೆ ಇದ್ರು. ಆದ್ರೆ ಈ ಹಂತದವರೆಗೂ ಕೂಡ ಪೊಲೀಸರು ಮಾಡಿರುವಂತಹ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ ಝೀರೋ. ಪೊಲೀಸರ ಮೇಲೆ ತುಂಬಾನೇ ಪ್ರೆಷರ್ ಇತ್ತು, ಅವ್ರು ಚೆಕ್ ಕೂಡ ಮಾಡ್ತಾರೆ ಈ ಘಟನೆಗಳು ಈ ತರದ ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ಯಾವ್ದಾದ್ರು ನಡೆದಿತ್ತಾ ಅನ್ನೋದ್ರ ಬಗ್ಗೆನೂ ಕೂಡ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಕ್ರೈಮ್ ಗಳು ಆ ರೋಡ್ ನಲ್ಲಿ ನಡೆದಿದ್ದಾವೆ. ಹಿಂದೆ ಒಬ್ಬ ಕ್ಯಾಬ್ ಡ್ರೈವರ್ನು ಕೂಡ ಗನ್ ತೋರಿಸಿ ಹೆದರ್ಸಿದ್ರು, ಬಟ್ ಅದನ್ನು ಕೂಡ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಲಾಗಿತ್ತು, ಬಟ್ ಅಷ್ಟೊಂದು ಸೀರಿಯಸ್ ಆಗಿ ಆ ವಿಷಯ ಆಗಿರ್ಲಿಲ್ಲ. ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ತಗೊಂಡಂತಹ ಪೊಲೀಸರಿಗೆ ಯಾವುದೇ ತರನಾದಂತಹ ಯೂಸ್ ಆಗಲ್ಲ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ, ತಿಂಗಳುಗಳು ಕೂಡ ಕಳೀತಾ ಹೋಗುತ್ತೆ. ಈ ಕೇಸ್ ದೇಶದಲ್ಲಿ ಎಷ್ಟೋ ಅನ್ಸಾಲ್ವ್ಡ್ ಕೇಸ್ಗಳ ಮಧ್ಯದಲ್ಲಿ ಇದು ಒಂದು ಕೇಸ್ ಅನ್ನೋ ತರ ಆಗಿತ್ತು. ಇನ್ನೇನು ಈ ಕೇಸ್ ನ ಎಲ್ಲರೂ ಮರ್ತೋದ್ರು ಅನ್ನೋ ಅಷ್ಟರಲ್ಲೇನೆ 7th Jan 2009 ಮಾರ್ನಿಂಗ್ ವಸಂತ್ ಗುಂಜ್ನಿಂದ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಸ್ಥಳಕ್ಕೆ ಹೋದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ 30 ರಿಂದ 40 ವಯಸ್ಸಿನ ಈ ವ್ಯಕ್ತಿಗೆ ನೇರವಾಗಿ ತಲೆಗೆ ಗುಂಡು ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ. ಸುತ್ತಮುತ್ತ ಯಾವುದೇ ತರನಾದಂತಹ ಬೇರೆ ಎವಿಡೆನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಕೂಡ ಆ ವಸಂತ್ ಗುಂಜ್ ನಗರದ
ಹತ್ತಿರದ ನಿವಾಸಿ ಆಗಿದ್ದ ಕಾರಣದಿಂದಾಗಿ ಈತನನ್ನ ಅಲ್ಲಿಯ ಜನರು ಐಡೆಂಟಿಫೈ ಕೂಡ ಮಾಡ್ತಾರೆ. ಇಲ್ಲಿ ಸತ್ತಿರುವಂತಹ ವ್ಯಕ್ತಿ ಹೆಸರು ಮೊಹಮ್ಮದ್ ನದೀಮ್ ಅಂತ ಹೇಳಿ. ಮೊಹಮ್ಮದ್ ನವೀದ್ ಅದೇ ವಸಂತಗಂಜ್ನ ಸುತ್ತಮುತ್ತ ಇರುವಂತಹ ಲೊಕೇಶನ್ ನ ನಿವಾಸಿಯಾಗಿದ್ದು ಒಂದು ಕ್ಯಾಬ್ ನ ಆತ ಓಡಿಸ್ತಾ ಇದ್ದ. ಅದು ರೆಂಟಲ್ ಬೇಸ್ ಮೇಲೆ ತಗೊಂಡಿರುವಂತಹ ಕ್ಯಾಬ್ ಆಗಿತ್ತು. ಗಾಡಿ ನಂಬರ್ HR55 HT 7278. ಇದೊಂದು ವೈಟ್ ಕಲರ್ ನ ಟವೇರಾ ಕಾರ್ ಆಗಿತ್ತು. ಇಲ್ಲಿ ಕ್ಲಿಯರ್ಲಿ ಆತನನ್ನ ಕೊಲೆ ಮಾಡಿದವರ ಮೋಟೋ ಗೊತ್ತಾಗ್ತಿತ್ತು ಅಂತ ಹೇಳ್ಬೋದು. ಆತ ಹೊಟ್ಟೆ ಪಾಡ್ಗೋಸ್ಕರ ದುಡಿತಿದ್ದಂತಹ ಆ ಟವೇರಾ ಮತ್ತೆ ಆತನ ವ್ಯಾಲೆಟ್ ಮತ್ತೆ ಆತ ಬಳಸ್ತಿದ್ದಂತಹ ಗೋಲ್ಡ್ ಚೈನ್ ಎಲ್ಲದನ್ನು ಕೂಡ ರಾಬರಿ ಮಾಡ್ಕೊಂಡು ಹೋಗಿತ್ತು. ನೋಡಿ, ಈ ಘಟನೆ ಕೂಡ ಆ ನೆಲ್ಸನ್ ಮಂಡೇಲಾ ರೋಡ್ ನಿಂದ ಸ್ವಲ್ಪ ದೂರದಲ್ಲೇ ನಡೆದಿತ್ತು. ಯಾರು ಕೂಡ ಇಲ್ಲಿ ಅದನ್ನ ನೋಡಿದವರಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋರಿಲ್ಲ. ಇಲ್ಲೂ ಕೂಡ ಪೊಲೀಸರಿಗೆ ಯಾವುದೇ ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ. ಪೊಲೀಸರಿಗೆ ಸೌಮ್ಯ ಮತ್ತೆ ನದೀಮ್ ಕೇಸ್ ನಲ್ಲಿ ಇದ್ದಂತಹ ಸಿಮಿಲಾರಿಟಿ ಅಂದ್ರೆ ಆ ಹಣೆ ಹೊಡೆದಿರುವಂತಹ ಗುಂಡನ್ನ ಹೊರತುಪಡಿಸಿದ್ರೆ ಬೇರೆ ಸಿಮಿಲಾರಿಟಿನ ಪೊಲೀಸರ ಪ್ರಕಾರ ಅವರು ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ. ಬಟ್ ಮೀಡಿಯಾಗಳಲ್ಲಿ ತೋರಿಸ್ತಾ ಇದ್ರು ಸೌಮ್ಯ ಮತ್ತೆ ನದೀಮ್ ಕೇಸ್ ನ ಸರಿಯಾಗಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ, ಅವು ಎರಡೂ ಕೂಡ ಒಂದಕ್ಕೆ ಒಂದು ಸಂಬಂಧಪಟ್ಟಂಗಿದೆ ಅಂತ ಹೇಳಿ. ಪೊಲೀಸರ ಈ ಕಾರ್ಯವೈಖರಿ ಮತ್ತೆ ಮೀಡಿಯಾದವರ ಮಾತುಗಳನ್ನ ಕೇಳ್ತಿದ್ದಂತಹ ಜನರು ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ಓಡಾಡಕ್ಕೂ ಕೂಡ ಹೆದರ್ಕೋತಾ ಇದ್ರು. ಜನ ಆ ರೋಡ್ ನಲ್ಲಿ ರಾತ್ರಿ ಆದ್ರೆ ಹೋಗಕ್ಕೆ ಭಯ ಬೀಳ್ತಿದ್ರು. ಸೊ ನಾನು ಮೊದಲು ಹೇಳಿದ ಹಾಗೆ ಈ ಕೇಸ್ ಕೂಡ ಒನ್ ಅಮಾಂಗ್ ದಿ ಅದರ್ ಅನ್ಸಾಲ್ವ್ಡ್ ಕೇಸ್. 19th March 2009ಗೆ ಇದೇ ನೆಲ್ಸನ್ ಮಂಡೇಲಾ ರೋಡ್ ಹತ್ತಿರದಿಂದಾನೆ ಒಂದು ಹುಡುಗಿ ಕಾಣೆ ಆಗ್ತಾಳೆ. ವಸಂತಗುಂಜ್ ಪೊಲೀಸ್ ಸ್ಟೇಷನ್ ಬಂದಂತಹ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗಳು ಆಫೀಸ್ಗೆ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ, ದಯವಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಅವಳನ್ನ ಹುಡುಕಿ ಅಂತ ಹೇಳಿ. ಸೌಮ್ಯ, ನದೀಮ್ ಈ ತರದ ಸರಣಿ ಕೇಸ್ಗಳು ಅಲ್ಲಿ ನಡೆದಿದ್ರು ಕೂಡ ಪೊಲೀಸರು ಈ ಕೇಸ್ ನ ಇಗ್ನೋರ್ ಮಾಡ್ತಾರೆ. ಎಲ್ಲೋ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಹೋಗಿರ್ಬೋದು, ಬರ್ತಾಳೆ ಹೋಗಿ ಅಂತ ಹೇಳಿ ಅವ್ರದನ್ನ ತುಂಬಾ ಲೈಟ್ಲಿ ತಗೋತಾರೆ. ಸೊ ಇಲ್ಲಿ ಕಾಣೆ ಆಗಿರುವಂತಹ ಹುಡುಗಿ ಜಿಗಿಷಾ ಘೋಷ್ ಏನಿದ್ದಾಳೆ, ಇವಳು ಈ ತಂದೆ ತಾಯಿಗೆ ಒಬ್ಳೆ ಮಗಳಾಗಿದ್ಲು. ದೆಹಲಿಯ ಒಂದು ಪ್ರತಿಷ್ಠಿತ IT ಕಂಪನಿನಲ್ಲಿ ಆಸ್ ಎ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಮತ್ತೆ ನೈಟ್ ಶಿಫ್ಟ್ ನ ಇವಳು ಮಾಡ್ತಾ ಇದ್ಲು. ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂತಹ ಜಿಗಿಷಾ ಅವರ ತಾಯಿಗೂ ಕೂಡ ಕಾಲ್ ಮಾಡಿ ಹೇಳಿದ್ಲು, ಇನ್ನೇನು ಕೆಲವೇ ನಿಮಿಷದಲ್ಲೇ ನಾನು ಮನೆಗೂ ಕೂಡ ರೀಚ್ ಆಗ್ತೀನಿ ಅನ್ನೋದ್ರ ಬಗ್ಗೆ. ಬೆಳಗಿನ ಜಾವ ಮನೆಗೆ ರೀಚ್ ಆಗ್ಬೇಕಾಗಿದ್ದಂತಹ ಜಿಗಿಷಾ ನೆಕ್ಸ್ಟ್ ಡೇ 3 ಗಂಟೆ ಅಷ್ಟೊತ್ತಿಗೆ ಅವಳನ್ನ ಪಿಕಪ್ ಮಾಡ್ಲಿಕ್ಕೆ ಕ್ಯಾಬ್ ಬರುತ್ತೆ. ಬಟ್ ಆದ್ರೂ ಕೂಡ ಮಗಳು ಮನೆಗೆ ಬಂದಿರಲ್ಲ. ಈ ವಿಷಯ ಎಲ್ಲ ಹೇಳಿದ ಮೇಲೂ ಕೂಡ ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೊಳಕ್ ರೆಡಿ ಇರ್ಲಿಲ್ಲ ಅಂಟಿಲ್ ಜಿಗಿಷಾಳ ತಂದೆ ಅಲ್ಲಿರುವಂತಹ ಲೋಕಲ್ ಪೊಲಿಟಿಕಲ್ ವ್ಯಕ್ತಿಗಳಿಂದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿಸೋರ್ಗು. ಅವಾಗ ಪೊಲೀಸರು ಒಂದು ಮಿಸ್ಸಿಂಗ್ ಕೇಸ್ ನ ರಿಜಿಸ್ಟರ್ ಮಾಡ್ಕೊಂಡು ಅವಳನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಸೌಮ್ಯ ತರನೇ ಪೊಲೀಸರು ಜಿಗಿಷಾಳ ಪರ್ಸನಲ್ ಲೈಫ್ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊತಾರೆ. ಅಲ್ಲೂ ಕೂಡ ಅವ್ರಿಗೆ ಯಾವುದೇ ತರನಾದಂತಹ ಎವಿಡೆನ್ಸ್ ಗಳು ಕೈಗೆ ಸಿಗಲ್ಲ. ಅಂಡ್ ಇದೇ ನೆಲ್ಸನ್ ಮಂಡೇಲಾ ರೋಡ್ ನ ಅಕ್ಕಪಕ್ಕದಲ್ಲಿ ನಡೆದಿರೋದ್ರಿಂದಾಗಿ ಅಲ್ಲಿರುವಂತಹ ಲೋಕಲ್ ಕ್ರಿಮಿನಲ್ಸ್ ಮತ್ತೆ ಆಲ್ರೆಡಿ ಈ ತರದ ಕಳ್ಳತನ ಮಿಸ್ಸಿಂಗ್ ಕೇಸ್ ನಲ್ಲಿ ಇದ್ದಂತಹ ಪ್ರತಿ ಒಬ್ರು ಕೂಡ ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವಾಗ್ಲೂ ಕೂಡ ಪೊಲೀಸರಿಗೆ ಸಿಗುವಂತ ಇಂಪ್ರೂವ್ಮೆಂಟ್ಸ್ ಝೀರೋ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಆ ಜಿಗಿಷನ ಪೇರೆಂಟ್ಸ್ ಕೂಡ ಅವ್ರ ಕಡೆಯಿಂದ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಅವರ ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಕಾಲ್ ಮಾಡಿ ಅವರ ಮಗಳು ಎಲ್ಲೆಲ್ಲಿ ಹೋಗಿರ್ಬೋದು ಅನ್ನುವಂತಹ ಚಾನ್ಸಸ್ ಇದೆ, ಆ ಎಲ್ಲಾ ಕಡೆನೂ ಕೂಡ ಅವಳನ್ನ ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಅವರ ತಾಯಿಗೆ ನೆನಪಾಗುತ್ತೆ, ಜಿಗಿಷಾಳ ನೆಟ್ ಬ್ಯಾಂಕಿಂಗ್ ಅನ್ನ ಅವರ ತಾಯಿಗೂ ಕೂಡ ಯೂಸರ್ ID ಪಾಸ್ವರ್ಡ್ ನ ಅವಳು ಸಬ್ಮಿಟ್ ಮಾಡಿದ್ಲು. ಅವರ ತಾಯಿ ಅದನ್ನ ಅವಾಗ ಆಕ್ಸೆಸ್ ಮಾಡ್ತಾ ಇದ್ರು. ಸೊ ತಕ್ಷಣ ಜಿಗಿಷಾಳ ನೆಟ್ ಬ್ಯಾಂಕಿಂಗ್ ನ ಲಾಗಿನ್ ಆದಂತ ಅವ್ರ ಮದರ್ ಗೊತ್ತಾಗುತ್ತೆ, ಅವಳು ಮಿಸ್ಸಿಂಗ್ ಆಗಿರೋ ದಿನದಿಂದ ಹಿಡಿದು ಅವಳು 1 ಲಕ್ಷ ರೂಪಾಯಿ ನೆಕ್ಸ್ಟ್ ಡೇ ವರ್ಗು ಕೂಡ ಖರ್ಚು ಮಾಡಿದಾಳೆ ಅಂತ ಹೇಳಿ. ಸೊ ಬ್ಯಾಂಕ್ ಗೆ ಪೊಲೀಸರು ಒಟ್ಟಿಗೆ ಹೋದಂತಹ ಜಿಗಿಷಾಳ ಪೇರೆಂಟ್ಸ್ ಗೆ ಬ್ಯಾಂಕ್ ನವರು ಇನಿಷಿಯಲಿ ಆ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಕೊಡೋದಕ್ಕೆ ರೆಫ್ಯೂಸ್ ಮಾಡ್ತಾರೆ. ಬಟ್ ಅವಳು ಸರ್ಟನ್ಲಿ ಅವ್ರು ಹೇಳ್ಕೊಂಡಿದ್ದಂತಹ ಡೀಟೇಲ್ಸ್ ನ ಕೇಳಿ ಕಂಪ್ಲೀಟ್ ಆಗಿ ಆ ಟ್ರಾನ್ಸಾಕ್ಷನ್ ನಡೆದಿರುವಂತಹ ಡೀಟೇಲ್ಸ್ ಗಳನ್ನ ಪೊಲೀಸರಿಗೆ ಮತ್ತೆ ಅವರ ಪೇರೆಂಟ್ಸ್ ಗೆ ಸಬ್ಮಿಟ್ ಮಾಡ್ತಾರೆ. ನೋಡಿ, ಪೊಲೀಸರು ಈ ಹಂತಕ್ಕೆ ತುಂಬಾನೇ ಅಲರ್ಟ್ ಆಗ್ತಾರೆ. ಯಾಕೆ ಅಂದ್ರೆ ಅವ್ರ ಹತ್ರ ಈಗ ಡಿಜಿಟಲ್ ಎವಿಡೆನ್ಸ್ ಗಳು ಕೂಡ ಸಿಗ್ತಾ ಇದೆ. ಅಂಡ್ ಹಿಂದೆ ನಡೆದಿರುವಂತಹ ಕ್ರೈಮ್ ಗಳಲ್ಲಿ ಯಾವುದೇ ಸಾಕ್ಷಿಗಳು ಇರ್ಲಿಲ್ಲ. ಬಟ್ ಆ ಕ್ರೈಮ್ಗೂ ಈ ಕ್ರೈಮ್ಗೂ ಯಾವುದೇ ತರನಾದಂತಹ ಸಿಮಿಲಾರಿಟಿ ಇರ್ಲಿಲ್ಲ. ಇವ್ರಿಗೆ ಅನಿಸ್ತಾ ಇತ್ತು ಈ ಹಂತಕ್ಕೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಮತ್ತೆ ಅವಳ ಹತ್ರ ಫೋರ್ಸ್ಫುಲಿ ಅವಳ ಯೂಸರ್ ID ಪಾಸ್ವರ್ಡ್ ನ ತಗೊಂಡು ಆ ಒಂದು ನೆಟ್ ಬ್ಯಾಂಕಿಂಗ್ ಕೂಡ
ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ. ಸೊ ದಿಸ್ ಮೂಮೆಂಟ್ ಪೊಲೀಸ್ ಥಾಟ್ ದಟ್ ಶಿ ವಾಸ್ ಅಲೈವ್ ಬಟ್ ಶಿ ಈಸ್ ಇನ್ ಡೇಂಜರ್ ಅಂತ. ಸೊ ಪೊಲೀಸರು ಅವಳ ಮನೆಯಲ್ಲಿ ಅವಳ ಮೊಬೈಲ್ ಬಿಲ್ ನ ಕಲೆಕ್ಟ್ ಮಾಡ್ಕೊಂಡು ಅವಳ IMEI ನಂಬರ್ ನ ಕಲೆಕ್ಟ್ ಮಾಡ್ಕೋತಾರೆ. ಅಂಡ್ ಸದ್ಯದ ಮೂಮೆಂಟ್ ಗೆ ಆ ಮೊಬೈಲ್ ನಲ್ಲಿ ಬೇರೆ ಸಿಮ್ ನ ಹಾಕಿ ಯಾರೋ ಒಬ್ಬ ಯೂಸ್ ಮಾಡ್ತಿರೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಆ ನಂಬರ್ ಹುಡುಕೊಂತ ಹೊರಟಂತ ಪೊಲೀಸರು ಗಾಜಿಯಾಬಾದ್ ತಲುಪ್ತಾರೆ. ಗಾಜಿಯಾಬಾದ್ ನಲ್ಲಿ ಆ ಮೊಬೈಲ್ ನ ಯೂಸ್ ಮಾಡ್ತಿರುವಂತಹ ವ್ಯಕ್ತಿನ ಹಿಡ್ಕೋತಾರೆ. ಆತ ಹೇಳ್ತಾನೆ, ಸರ್ ನಾನೊಬ್ಬ ಕೂಲಿ ಕೆಲಸ ಮಾಡುವಂತ ವ್ಯಕ್ತಿ, ಒಂದು ಲಾರಿನಲ್ಲಿ ನಾನು ಅನ್ಲೋಡ್ ಮಾಡೋ ಕೆಲ್ಸಕ್ಕೋಸ್ಕರ ಹೋಗಿದ್ದೆ, ಅವಾಗ ಆ ಲಾರಿನಲ್ಲಿ ನನಗೆ ಈ ಮೊಬೈಲ್ ಸಿಕ್ಕಿತ್ತು ಅಂತ ಹೇಳಿ. ಆಗ ಪೊಲೀಸರು ಈತನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈತ ನಿಜ ಹೇಳ್ತಿದ್ದಾನೆ ಅಂತ ಹೇಳಿ. ಅಂಡ್ ಈ ಹಂತದಲ್ಲಿ ಪೊಲೀಸರಿಗೆ ಏನೇ ಕ್ಲೂ ಸಿಕ್ಕಿದ್ರು ಕೂಡ ಸಮಯ ಮೀರಿತ್ತು ಅಂತ ಕಾಣಿಸುತ್ತೆ. ಪಕ್ಕದ ರಾಜ್ಯ ಆದಂತಹ ಹರಿಯಾಣ ಪೊಲೀಸ್ ಕಡೆಯಿಂದ ದೆಹಲಿ ಪೊಲೀಸ್ಗೆ ಕಾಲ್ ಬರುತ್ತೆ, ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ, ನೀವು ಹೇಳಿರುವಂತಹ ಡೀಟೇಲ್ಸ್ಗೆ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ, ನೀವು ಬಂದು ಅದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿ. ಸೊ ಅಲ್ಲಿಗೆ ಜಿಗೀಶನ ಪೇರೆಂಟ್ಸ್ ನ ಕರ್ಕೊಂಡು ಹೋದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ಅಲ್ಲಿ ಸಿಕ್ಕಿರುವಂತಹ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಅದೇ ಕಾಣೆಯಾಗಿದ್ದಂತಹ ಜಿಗೀಶಾ ಘೋಷ್ದು ಅಂತ ಹೇಳಿ. ಮತ್ತೊಂದು ಕೊಲೆ, ಮತ್ತೊಂದು ಕೇಸ್, ಮತ್ತೆ ಮತ್ತೊಂದು ಗನ್ ಶಾಟ್. ಎಸ್ಪೆಷಲಿ ಈ ಜಿಗೀಶಾ ಕೇಸ್ ನಲ್ಲಿನ ಪ್ಯಾಟರ್ನ್ ನೋಡಿ, ಅವಳ ಮಿಸ್ಸಿಂಗ್ ಆಗಿದ್ದು ದೆಹಲಿಯ ರೋಡ್ ನಲ್ಲಿ, ಅವಳ ಮೊಬೈಲ್ ಸಿಕ್ಕಿದ್ದು ಉತ್ತರ ಪ್ರದೇಶಲ್ಲಿ, ಅಂಡ್ ಅವಳ ಬಾಡಿ ಸಿಕ್ಕಿದ್ದು ಹರಿಯಾಣನಲ್ಲಿ. ಸೊ ಪೊಲೀಸರಿಗೆ ಗೊತ್ತಿತ್ತು ಯಾರೋ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಬೇಕು ಅನ್ನೋ ಕಾರಣದಿಂದಾನೇ ಈ ಮೂರು ಎವಿಡೆನ್ಸ್ ಗಳನ್ನ ಬೇರೆ ಬೇರೆ ಪ್ಲೇಸ್ ನಲ್ಲಿ ಸಿಗೋ ತರ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಂದ್ರೆ ಇಲ್ಲಿ ಕ್ರೈಮ್ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿಯಾಗಿ ತಮ್ಮ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದ್ರ ಒಟ್ಟಿಗೆ ಹೆಂಗೆ ಪೊಲೀಸರ ದಿಕ್ಕು ತಪ್ಪಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ. ಸೊ ಇನ್ನೊಂದು ಬಾರಿ ಬ್ಯಾಂಕ್ ಸ್ಟೇಟ್ಮೆಂಟ್ ನ ನೋಡಿದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ, ಇನ್ನ ಬ್ಯಾಂಕ್ ಅವ್ರು ಕೊಟ್ಟಿದ್ದಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಪ್ರಕಾರ ಮೋಸ್ಟ್ ಆಫ್ ದ ಟ್ರಾನ್ಸಾಕ್ಷನ್ ಗಳು ವಾಚು, ಶೂಸ್, ಬಟ್ಟೆ ತಗೊಳ್ಳೋದಕ್ಕೋಸ್ಕರ ಅವ್ರು ಯೂಸ್ ಮಾಡಿದ್ರೆ ಒಂದು ಕಡೆಗೆ ಅವರು ಅಮೌಂಟ್ ಅನ್ನ ಡ್ರಾ ಕೂಡ ಮಾಡಿದ್ರು. ಸೊ ಇದು ಗೊತ್ತಾದಾಗ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿರೋ ತರ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ATM ನಲ್ಲೂ ಕೂಡ 2008 ಮತ್ತೆ 9 ಟೈಮ್ ನಲ್ಲಿ ಆಲ್ರೆಡಿ CCTVಗಳು ಇನ್ಸ್ಟಾಲ್ಡ್ ಇತ್ತು. ಸೊ ಅಲ್ಲಿ ಹೋಗಿ CCTV ಚೆಕ್ ಮಾಡಿದಂತಹ ಪೊಲೀಸರು ಅದ್ರ ಒಟ್ಟಿಗೆನೆ ಆ ಒಂದು ATM ನ ಸೆಕ್ಯೂರಿಟಿ ಗಾರ್ಡ್ ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಅವತ್ತಿನ ದಿನ ರಾತ್ರಿ ಒಂದು ಕಾರ್ ನಲ್ಲಿ 3 ಜನ ಹುಡುಗರು ಬಂದಿದ್ರು, ಅವ್ರೊಟ್ಟಿಗೆ ಒಂದು ಹುಡುಗಿ ಕೂಡ ಇದ್ಲು. ಆ ಹುಡುಗಿ ಕಾರ್ ನಲ್ಲೇ ಕೂತಿದ್ಲು ಒಬ್ಬ ಹುಡುಗನ ಜೊತೆಗೆ, ಇನ್ನು ಉಳಿದಿರೋ ಇಬ್ರು ATM ಒಳಗಡೆ ಹೋಗಿ ಅಮೌಂಟ್ ಅನ್ನ ತಗಸ್ಕೊಂಡ್ ಬಂದ್ರು ಅಂತ ಹೇಳಿ. ಅವಾಗ ಪೊಲೀಸರು ಆ CCTV ಫೋಟೇಜ್ ನ ಕಲೆಕ್ಟ್ ಮಾಡ್ಕೋತಾರೆ. ಇದ್ರ ಒಟ್ಟಿಗೆನೆ ಬೇರೆ ಬೇರೆ ಶಾಪ್ ಗೆ ಹೋಗಿದ್ರು, ಅಲ್ಲಿನೂ ಕೂಡ ಇವರು CCTV ಫೋಟೇಜ್ ನ ಕಲೆಕ್ಟ್ ಮಾಡ್ಕೋತಾರೆ. ನೋಡಿ, ಈ ಎಲ್ಲಾ CCTV ಕ್ಯಾಮ್ರಾಗಳನ್ನ ನೋಡ್ತಿದ್ದಂತಹ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಗುತ್ತೆ. ಫೇಸ್ ಐಡೆಂಟಿಫೈ ಮಾಡೋದು ಕಷ್ಟ ಆಗಿದ್ರು ಕೂಡ ಅದರಲ್ಲಿರುವಂತಹ ಒಬ್ಬ ಅಕ್ಯೂಸ್ ನ ಕೈಯಲ್ಲಿದ್ದಂತಹ ಟ್ಯಾಟೂ ಅವ್ರಿಗೆ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಆಗಿತ್ತು. ಸೊ ಈ ಅಕ್ಯೂಸ್ಡ್ ಗಳ ವಿಡಿಯೋಗಳೊಟ್ಟಿಗೆ ಈ ಟ್ಯಾಟೂ ನ ಕ್ಲಿಯರ್ ಫೋಟೋ ತಗೊಂಡಂತಹ ಪೊಲೀಸರು ತಮ್ಮ ಹತ್ತಿರದ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಕೂಡ ಅದನ್ನ ಸೆಂಡ್ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಆ ATM ಏನ್ ಇವ್ರು ಹೋಗಿ CCTV ಕ್ಯಾಮ್ರಾ ಕಲೆಕ್ಟ್ ಮಾಡ್ಕೊಂಡಿದ್ರು, ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ಕಾಲ್ ಮಾಡಿ ಹೇಳ್ತಾನೆ, ಸರ್ ನಾನು ಅವತ್ತು ಹೇಳೋದು ಮರ್ತಿದ್ದೆ, ಆ ಕಾರ್ ನಲ್ಲಿ ಕೂತಿದ್ದಂತಹ ವ್ಯಕ್ತಿ ಏನಿದ್ದ ಆತ ವಾಕಿ ಟಾಕಿ ನಲ್ಲಿ ಮಾತಾಡ್ತಿದ್ದ ಅಂತ ಹೇಳಿ. ಸೊ ಪೊಲೀಸರಿಗೆ ಇದೊಂದು ಶಾಕಿಂಗ್ ಮೂಮೆಂಟ್ ಆಗಿತ್ತು. ಯಾಕೆ ಅಂದ್ರೆ ಈ ಕ್ರಿಮಿನಲ್ಸ್ ಗಳ ಕೈಯಲ್ಲಿ ವಾಕಿ ಟಾಕಿ ಇದೆ, ಅದ್ರೊಟ್ಟಿಗೆ ಇವರು ದೇಹ ಒಂದ್ ಕಡೆ, ಮೊಬೈಲ್ ಒಂದ್ ಕಡೆ, ಕಿಡ್ನಾಪ್ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನಾದ್ರೂ ಯಾರಾದ್ರೂ ಪೊಲೀಸೇ ಇನ್ವಾಲ್ವ್ ಆಗಿರ್ಬೋದಾ? ಸೊ ದುಡ್ಡಿನ ಆಸೆಗೋಸ್ಕರ ಯಾರಾದ್ರೂ ತಮಗೆ ಗೊತ್ತಿರುವಂತಹ ಎಲ್ಲಾ ನಾಲೆಜ್ ನ ಯೂಸ್ ಮಾಡ್ಕೊಂಡು ಕ್ರೈಮ್ ಮಾಡ್ತಿರ್ಬೋದಾ ಅನ್ನೋಂತ ಡೌಟ್ ಕೂಡ ಬರುತ್ತೆ. ಸೊ ಪೊಲೀಸರಿಗೆ ಅಕ್ಯೂಸ್ಡ್ ಗಳ ಕೈಯಲ್ಲಿ ವಾಕಿ ಟಾಕಿ ಇದೆ ಅನ್ನೋದು ದೊಡ್ಡ ತಲೆನೋವಾಗಿತ್ತು ಅನ್ನೋ ಸಂದರ್ಭದಲ್ಲಿ ವಸಂತಗಂಜ್ ಪೊಲೀಸ್ ಸ್ಟೇಷನ್ ನ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ಅಲ್ಲಿ ನೋಡಿರುವಂತಹ ಟ್ಯಾಟೋ ಎಲ್ಲೋ ನೋಡಿದೀನಿ ಅನ್ನುವಂತಹ ನೆನಪು ಬರುತ್ತೆ. ಸೊ ಆತ ಅದನ್ನ ನೆನಪು ಮಾಡ್ಕೊಂಡಾಗ ಆತ ಆ ವಿಷಯವನ್ನ ಬೇರೆ ಬೇರೆ ತನ್ನ ಸಹೋದ್ಯೋಗಿಗಳೊಟ್ಟಿಗೆ ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಆ ಟ್ಯಾಟೋ ಹಾಕಿಸ್ಕೊಂಡಿರುವಂತಹ ವ್ಯಕ್ತಿ ಮತ್ತೆ ಆ CCTV ನಲ್ಲಿ ಕಂಡು ಬರ್ತಿರುವಂತಹ ವ್ಯಕ್ತಿ ಈ ಪೊಲೀಸ್ ಸ್ಟೇಷನ್ಗೆ ತುಂಬಾ ಚಿರಪರಿಚಿತವಾಗಿರುವಂತಹ ವ್ಯಕ್ತಿ. ಬಟ್ ಆತ ಪೊಲೀಸ್ ಆಗಿರ್ಲಿಲ್ಲ, ಆತ ಒಬ್ಬ ಕ್ರಿಮಿನಲ್ ಆಗಿದ್ದ. ಈತ ಹಿಂದೆ ಸಣ್ಣ ಪುಟ್ಟ ಕ್ರೈಮ್ ಗಳಲ್ಲಿ ಅಕ್ಯೂಸ್ಡ್ ಆಗಿದ್ದ. ಅಂಡ್ ಪೊಲೀಸರು ಈತ
ಈತನ ಜೊತೆಗಿದ್ದಂತಹ ಇನ್ನೊಬ್ಬ ವ್ಯಕ್ತಿನೂ ಕೂಡ ಐಡೆಂಟಿಫೈ ಮಾಡ್ತಾರೆ. ಆತನ ಹೆಸರು ರವಿ ಕಪೂರ್. ಸೊ ಇವನು ಆಸ್ ಇಟ್ ಇಸ್ ಅವನ ತರನೇ ಸಣ್ಣ ಪುಟ್ಟ ಕಳ್ಳತನಗಳಲ್ಲಿ ಅಕ್ಯೂಸ್ಡ್ ಆಗಿದ್ದ, ಜೊತೆಗೆ ಈತ ಪೊಲೀಸರ ಇನ್ಫಾರ್ಮರ್ ಕೂಡ ಆಗಿದ್ದ. ಸೊ ಇವರಿಬ್ರು ಸಿಸಿಟಿವಿ ನಲ್ಲಿ ಐಡೆಂಟಿಫೈ ಮಾಡಿದಂತಹ ಪೊಲೀಸರು ಅವ್ರ ಇಬ್ರು ನಂಬರ್ ನ ಟ್ರೇಸ್ ಮಾಡಿ ಅವ್ರು ಎಲ್ಲಿದ್ದಾರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಇವರು ಅದೇ ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ 4 ಕಡೆಯಿಂದ ಸುತ್ತುವರೆದಂತಹ ಪೊಲೀಸರು ಒಂದು ಕಾರ್ ನಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಇವರನ್ನ ಅರೆಸ್ಟ್ ಮಾಡ್ತಾರೆ. ಆ ಗಾಡಿನಲ್ಲಿ ಟೋಟಲ್ ಆಗಿ 3 ಜನ ಆ ಸಂದರ್ಭಕ್ಕೆ ಅರೆಸ್ಟ್ ಆಗ್ತಾರೆ. ಬಲ್ಜಿತ್ ಮಲ್ಲಿಕ್, ರವಿ ಕಪೂರ್ ಮತ್ತೆ ಅಮಿತ್ ಶುಕ್ಲಾ ಅಂತ ಹೇಳಿ. ಸೊ ಈ ಅಮಿತ್ ಶುಕ್ಲಾನು ಕೂಡ ಇವ್ರ ಜೊತೆಗೆ ಈ ಒಂದು ಕೇಸ್ ನಲ್ಲಿ ಅಕ್ಯೂಸ್ಡ್ ಆಗಿದ್ದ. ಸೊ ಈ 3 ಜನರನ್ನು ಅರೆಸ್ಟ್ ಮಾಡಿದಂತಹ ಪೊಲೀಸರು ಆ ಕಾರ್ ನ ಚೆಕ್ ಕೂಡ ಮಾಡ್ತಾರೆ. ಆ ಕಾರ್ ನ ಡಿಕ್ಕಿ ಓಪನ್ ಮಾಡಿದಾಗ ಪೊಲೀಸರು ಶಾಕ್ ಆಗಿ ಹೋಗಿದ್ರು. ಯಾಕೆ ಅಂದ್ರೆ ಆ ಕಾರ್ ನ ಡಿಕ್ಕಿ ಒಳಗಡೆ ಪೊಲೀಸರಿಗೆ ಒಂದು ವಾಕಿ ಟಾಕಿ ಸಿಗುತ್ತೆ ಅಂಡ್ ಪೊಲೀಸರ ಗಾಡಿಯ ಮೇಲ್ಗಡೆ ಹಾಕ್ತಿರುವಂತಹ ಸೈರನ್ ಸಿಗುತ್ತೆ. ಇದ್ರ ಒಟ್ಟಿಗೆ 2 ಜೊತೆ ಪೊಲೀಸರ ಯೂನಿಫಾರ್ಮ್ ಕೂಡ ಸಿಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಕೂಡ ಆ ಕಾರ್ ನಲ್ಲಿ ಸಿಗುತ್ತೆ. ಸೊ ಇವ್ರನ್ನ ಕಸ್ಟಡಿಗೆ ತಗೊಂಡಂತಹ ಪೊಲೀಸರು ಒಬ್ಬೊಬ್ಬರನ್ನೇ ಪೊಲೀಸ್ ಶೈಲಿಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲು ನಾನೇನು ಮಾಡಿಲ್ಲ ಅಂತ ಹೇಳ್ಕೊತಿದ್ದಂತಹ ಈ ಪೊಲೀಸ್ ಇನ್ಫಾರ್ಮರ್ ರವಿ ಕಪೂರ್ ಪೊಲೀಸರ ಟ್ರೀಟ್ಮೆಂಟ್ ತಾಳಲಾರ್ದೇನೆ ಎಲ್ಲದನ್ನು ಕೂಡ ಒಪ್ಕೋತಾನೆ. 19th ನವೆಂಬರ್ ಮಾರ್ನಿಂಗ್ ಇವ್ರು ತುಂಬಾನೇ ಡ್ರಿಂಕ್ಸ್ ಮಾಡಿ ಮನೆಗೆ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಆಗ ತಾನೇ ಕ್ಯಾಬ್ ಇಂದ ಇಳಿದಿದ್ದಂತಹ ಜಿಗೀಶಾ ರೋಡ್ ನಲ್ಲಿ ನಿಂತ್ಕೊಂಡು ಅವರ ಕಂಪನಿ ಎಂಪ್ಲಾಯ್ ಜೊತೆಗೆ ಮಾತಾಡ್ತಾ ಇದ್ರು. ಸೊ ಅಡ್ರೆಸ್ ಕೇಳುವ ನೆಪದಲ್ಲಿ ಅವಳ ಹತ್ರ ಹೋದಂತ ಇವರು ಅವಳನ್ನ ಎಳೆದು ಕಾರ್ ಒಳಗಡೆ ಹಾಕೋತಾರೆ. ಅಲ್ಲಿಂದ ಅವಳನ್ನ ಸಿಟಿ ಹೊರಗಡೆ ಕರ್ಕೊಂಡ್ ಬಂದು ಅವಳಿಗೆ ಗನ್ ಪಾಯಿಂಟ್ ನಲ್ಲಿ ಹೆದರಿಸ್ತಾರೆ. ಅವಳ ATM ಇಂದ ಅಮೌಂಟ್ ಡ್ರಾ ಮಾಡ್ಕೊಳ್ಳೋದ್ರೊಟ್ಟಿಗೆನೆ ನೆಕ್ಸ್ಟ್ ಡೇ ಅವಳ ಕಾರ್ಡ್ ನ ಸ್ವೈಪ್ ಮಾಡಿ ಬೇರೆ ಬೇರೆ ಕಡೆ ಶಾಪಿಂಗ್ ಕೂಡ ಮಾಡ್ತಾರೆ. ಸೊ ತುಂಬಾ ಹೊತ್ತು ಇವಳನ್ನ ಕಾರಲ್ಲೇ ಇಟ್ಕೊಳ್ಳೋದು ಕಷ್ಟ ಅಂತ ಗೊತ್ತಿದ್ದಂತ ಅವರು ಅವಳನ್ನ ಸಾಯಿಸಿ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗಿ ಹರಿಯಾಣದ ಒಂದು ಹಳ್ಳಿ ಹತ್ರ ಬಿಸಾಕ್ತಾರೆ. ಇನ್ನು ಮೊಬೈಲ್ ತಮ್ಮ ಹತ್ರ ಇದ್ರೆ ಕಷ್ಟ ಅಂತ ಹೇಳಿ ಗೊತ್ತಿದ್ದಂತಹ ಇವರು ಆ ಮೊಬೈಲ್ ನ ಸಿಮ್ ತೆಗೆದು ಲೋಡ್ ಆಗಿರುವಂತಹ ಒಂದು ಲಾರಿನಲ್ಲಿ ಬಿಸಾಕ್ತಾರೆ. ಸೊ ಈ ಹಂತಕ್ಕೆ ಪೊಲೀಸರಿಗೆ ಜಿಗೀಶಾ ಜೋಶ್ ಯಾವ ರೀತಿಯಾಗಿ ಕಾಣೆಯಾದ್ರು, ಯಾವ ರೀತಿಯಾಗಿ ಅವ್ರನ್ನ ಕೊಲೆ ಮಾಡಲಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಅಂಡ್ ಪೊಲೀಸರಿಗೆ ಆ ಒಂದು ಪಿಸ್ತೂಲ್ ಸಿಕ್ಕಿದೆ ಅನ್ನೋದು ಬಿಟ್ರೆ ಹಿಂದಿನ ಯಾವುದೇ ಕೇಸ್ಗಳಿಗೆ ಇವ್ರಿಗೆ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ಈ ಹಂತಕ್ಕೆ ಅನ್ಕೊಂಡಿದ್ರು. ಯಾವಾಗ ಪೊಲೀಸರು ಈ ರವಿ ಕಪೂರ್ ನ ಮನೆ ಮೇಲೆ ಸರ್ಚ್ ಮಾಡ್ತಾರೆ ಅವಾಗ ಅವ್ರಿಗೆ ಆ ಮನೆಯ ಪಕ್ಕದಲ್ಲಿ ನಿಂತಿರುವಂತಹ ಒಂದು ಕಾರ್ ಸಿಗುತ್ತೆ. ಆ ಕಾರ್ ಬೇರೆ ಯಾರ್ದು ಆಗಿರ್ಲಿಲ್ಲ, ಅದೇ ನೆಲ್ಸನ್ ಮಂಡೇಲಾ ರೋಡ್ ನಲ್ಲಿ ಸತ್ತಂತಹ ಮೊಹಮ್ಮದ್ ನದೀಮ್ ಅವರ HR55 HT 7278 ವೈಟ್ ಕಾರ್ ಆಗಿತ್ತು. ಆ ಕಾರ್ ಸಿಕ್ಕ ಮೇಲೆ ಈ ರವಿ ಒಪ್ಕೋತಾನೆ, ನನಗೆ ಒಬ್ರು ವೈಟ್ ಯೆಲ್ಲೋ ಬೋರ್ಡ್ ಕಾರ್ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಜಸ್ಟ್ ಆತನನ್ನ ರಾಬರಿ ಮಾಡೋಣ ಅಂತ ಹೋಗಿದ್ವಿ. ಬಟ್ ಆತ ರೆಫ್ಯೂಸ್ ಮಾಡಿದ ಕಾರಣದಿಂದಾಗಿ ಆತನಿಗೆ ನಾವು ಗುಂಡು ಹೊಡೆದು ಸಾಯಿಸಿದ್ವಿ ಅಂತ ಹೇಳಿ. ಸೊ ಇದಾದ್ಮೇಲೆ ಎಷ್ಟೇ ಆದ್ರೂ ಕೂಡ ಬೇರೆ ಯಾವುದೇ ಕೇಸ್ಗಳ ಬಗ್ಗೆನೂ ಕೂಡ ಈತ ಇನ್ಫಾರ್ಮೇಶನ್ ಹೇಳ್ತಾ ಇರ್ಲಿಲ್ಲ. ಆದ್ರೆ ಈ ಅಮಿತ್ ಶುಕ್ಲಾ ಏನಿದಾನೆ ಈತ ಪೊಲೀಸರಿಗೆ ತುಂಬಾನೇ ಹೆದರ್ತಾ ಇದ್ದ. ಸೊ ನೀವು ಇನ್ನೂ ಯಾವ್ಯಾವ ಕ್ರೈಮ್ ಮಾಡಿದೀರಾ, ಇವ್ರ ಜೊತೆಗೆ ನೀನು ಯಾವ್ಯಾವ ಕ್ರೈಮ್ ನಲ್ಲಿ ಇದ್ದೆ ನಿಜ ಹೇಳು ಅಂದಾಗ ಆತ ಒಪ್ಕೋತಾನೆ, ಸರ್ ನಾವು ಸ್ವಲ್ಪ ತಿಂಗಳುಗಳ ಹಿಂದೆ ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡು ನಮ್ಮ ಮನೆಗೆ ನಾವು ಬರ್ತಿರುವಂತ ಸಂದರ್ಭದಲ್ಲಿ ಒಂದು ಹುಡುಗಿ ನಮ್ಮ ಕಾರ್ ನ ಓವರ್ಟೇಕ್ ಮಾಡಿದ್ಲು, ಅವಾಗ್ಲೂ ಕೂಡ ಆ ಹುಡುಗಿನ ನಾವು ಸಾಯಿಸಿದೀವಿ ಅಂತ ಹೇಳ್ತಾನೆ. ಸೊ ಆತ ಹೇಳ್ತಿದ್ದಂತಹ ಟೈಮ್ ಲೈನ್ ಚೆಕ್ ಮಾಡಿದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ದಟ್ಸ್ ನಾನ್ ಅದರ್ ದೆನ್ ಸೌಮ್ಯ ಅಂತ ಹೇಳಿ. ಸೊ ತಕ್ಷಣ ಪೊಲೀಸರು ಆತ ಶೂಟ್ ಮಾಡಿದಂತಹ ಏನು ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಇತ್ತು ಅದನ್ನ ಮತ್ತೆ ಸೌಮ್ಯಾಳ ಕೇಸ್ ನಲ್ಲಿ ಸಿಕ್ಕಂತಹ ಬುಲೆಟ್ ನ ಶೆಲ್ ಏನಿದೆ ಅವೆರಡನ್ನೂ ಕೂಡ ಫೊರೆನ್ಸಿಕ್ ಕಳಿಸ್ತಾರೆ. ಅವಾಗ ಅವ್ರಿಗೆ ರಿಪೋರ್ಟ್ ಬರುತ್ತೆ ಅದೇ ಪಿಸ್ತೂಲ್ ಇಂದಾನೆ ಈ ಒಂದು ಬುಲೆಟ್ ನ ಶೆಲ್ ಯೂಸ್ ಆಗಿದೆ ಅಂತ ಹೇಳಿ. ಸೊ ಸೌಮ್ಯ ಕೇಸ್ಗೆ ಸಂಬಂಧಪಟ್ಟಂಗೆ ಈಗ ಶೆಲ್ ಮ್ಯಾಚ್ ಆಗ್ತಾ ಇತ್ತು. ನದೀಮ್ ಕೇಸ್ಗೆ ಸಂಬಂಧಪಟ್ಟಂಗೆ ಕಾರ್ ಕೂಡ ಅವ್ರ ಮನೆಯಲ್ಲಿ ಸೀಸ್ ಆಗಿತ್ತು. ಅಂಡ್ ಜಿಗೀಶಾ ಕೇಸ್ಗೆ ಸಂಬಂಧಪಟ್ಟಂಗೆ CCTVಗಳು, ಮೊಬೈಲ್ ಕಾಲ್ ರೆಕಾರ್ಡ್ಸ್ ಗಳು, ಆ ರೀತಿ ಸಂಬಂಧಪಟ್ಟಂಗೆ ಸುಮಾರು ಎವಿಡೆನ್ಸ್ ಗಳು ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ನೋಡಿ ಸೌಮ್ಯ ಕೇಸ್ ನಲ್ಲಿ ಆಗಿದ್ದೇನು ಅಂದ್ರೆ ಇವರು 3 ಜನ ಹೋಗ್ತಿರುವಂತಹ ಸಂದರ್ಭದಲ್ಲಿ ತನ್ನ ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಸೌಮ್ಯ ಇವರ ಕಾರ್ ನ ಓವರ್ಟೇಕ್ ಮಾಡ್ತಾಳೆ. ನಮ್ಮ ಕಾರ್ನೇ ಓವರ್ಟೇಕ್ ಮಾಡ್ತಿದ್ದಾಳೆ ಅಂತ ಹೇಳಿ ಕೋಪಗೊಂಡಂತಹ ಈ ರವಿ ಅವಳ ಕಾರ್ ನ ಚೇಸ್ ಮಾಡ್ತಾನೆ.
ಮಾಡ್ತಾನೆ. ಸೊ ಸೌಮ್ಯ ಒಬ್ಬ ಜರ್ನಲಿಸ್ಟ್ ಆಗಿರೋದ್ರಿಂದಾಗಿ ಯಾವಾಗ ಇವರು ಅವಳ ಹಿಂದೆ ಬರ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವಳು ಇನ್ನೂ ಕೂಡ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ರವಿ ಕಾರ್ ಓಡಿಸ್ತಾ ಇದ್ದ. ಈ ಬಲ್ಜೀತ್ ಏನಿದ್ದಾನೆ ಆತ ತುಂಬಾನೇ ಡ್ರಿಂಕ್ಸ್ ಮಾಡಿದ್ದ, ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಸೊ ಅವಾಗ ಹಿಂದೆ ಡಿಕ್ಕಿನಲ್ಲಿ ಇದ್ದಂತಹ ಗನ್ನ ತಗೊಂಡು ಕಾರ್ ಯಾವಾಗ ಅವಳ ಹತ್ರದಲ್ಲಿ ಬರುತ್ತೆ ಸರಿಯಾಗಿ ಅವಳ ತಲೆಗೆ ಗುರಿ ಇಟ್ಟು ಶೂಟ್ ಮಾಡ್ತಾನೆ. ಸೌಮ್ಯನ ತಲೆಗೆ ಗುಂಡು ಬಿದ್ದ ತಕ್ಷಣ ಪಕ್ಕದಲ್ಲಿದ್ದಂತಹ ಡಿವೈಡರ್ ಹೋಗಿ ಕಾರ್ ಡಿಕ್ಕಿ ಹೊಡೆದು ಸೌಮ್ಯ ಸ್ಥಳದಲ್ಲೇ ಸಾವನ್ನಪ್ತಾರೆ. ಇವನ್ ಈ ಘಟನೆ ಆದ್ಮೇಲೂ ಕೂಡ ಈ ರವಿ ಪೊಲೀಸ್ ಇನ್ಫಾರ್ಮರ್ ಆಗಿರೋದ್ರಿಂದಾಗಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಆ ಸ್ಥಳಕ್ಕೆ ಆತ ಬರ್ತಾನೆ. ಬಂದು ಅಲ್ಲಿದ್ದಂತಹ ಪೊಲೀಸರ ಜೊತೆಗೇನೆ ನಿಂತ್ಕೊಂಡು ಏನಾಗಿದೆ ಏನಿಲ್ಲ ಅನ್ನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಏನ್ ಎವಿಡೆನ್ಸ್ ಸಿಕ್ತಿದೆ ಅನ್ನೋದನ್ನು ಕೂಡ ಈತ ಮಾತಾಡ್ಕೊಂಡು ಹೋಗಿದ್ದ. ಸೊ ಪೊಲೀಸರು ಈತ ಒಬ್ಬ ಇನ್ಫಾರ್ಮರ್ ಅನ್ನೋದನ್ನ ಅಷ್ಟೇ ತಲೆಯಲ್ಲಿ ಇಟ್ಕೊಂಡಿದ್ರು ಆ ಹಂತದಲ್ಲಿ. ಸೊ ಹಾಗಾಗಿನೇ ಈ ರವಿ ಬಾಡಿ ಒಂದ್ ಕಡೆಗೆ ಮೊಬೈಲ್ ಒಂದ್ ಕಡೆಗೆ ಹಾಕುವಂತಹ ಪ್ಲಾನ್ ಕೂಡ ಹೇಳಿರ್ತಾನೆ. ಈ ಹಂತಕ್ಕೆ ಇವರು 3 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಅದರೊಟ್ಟಿಗೆ ಇವರ ಕಾರ್ ಪರ್ಚೇಸ್ ಮಾಡ್ತಿದ್ದಂತಹ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದಂತಹ ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಸೊ ಇಷ್ಟು ದೊಡ್ಡ ಕ್ರೈಮ್ ಮಾಡಿದಂತಹ ಇವರು ಅವರ ಕನ್ಫೆಷನ್ ಅಲ್ಲಿ ಒಪ್ಕೊಂಡಿದ್ರು. ಆದ್ರೆ ಒನ್ಸ್ ಕೋರ್ಟ್ ಹೋದ್ಮೇಲೆ ಇವರು ಈ ಮಾತುಗಳನ್ನ ಒಪ್ಕೊಳ್ಳಲ್ಲ ಅನ್ನೋದು ಪೊಲೀಸರಿಗೆ 100% ಗೊತ್ತಿತ್ತು. ಆದ್ರೆ ಇವ್ರಿಗೆ ಬೇಲ್ ಸಿಗಬಾರ್ದು, ಈ ತರದ ಕ್ರಿಮಿನಲ್ಗಳು ಮತ್ತೆ ಸೊಸೈಟಿನಲ್ಲಿ ಬರಬಾರ್ದು ಅಂತ ಹೇಳಿ ಪೊಲೀಸರು ಒಂದು ದಿಟ್ಟ ನಿರ್ಧಾರ ತಗೋತಾರೆ. ನೋಡಿ, ನಾರ್ಮಲ್ ಮರ್ಡರ್ ಮತ್ತೆ ಈ ರಾಬರಿ ಸೆಕ್ಷನ್ ಗಳೇನಿದಾವೆ ಆ ಸೆಕ್ಷನ್ ಗಳು ಹಾಕೋದ್ರಿಂದಾಗಿ ಪೊಲೀಸರ ಮುಂದೆ ಕೊಡುವಂತಹ ಕನ್ಫೆಷನ್ ಏನಿದೆ ಅದು ಕೋರ್ಟ್ ಅಲ್ಲಿ ಯಾವುದೇ ತರನಾದಂತಹ ವ್ಯಾಲಿಡ್ ಆಗಲ್ಲ. ಆದ್ರೆ ಪೊಲೀಸರು ಇವ್ರಿಗೆ ಸಪರೇಟ್ ಆದಂತಹ ಒಂದು ಸಿಂಡಿಕೇಟ್ ಮಾಡ್ಕೊಂಡು ಕ್ರೈಮ್ ಮಾಡುವಂತವರ ಮೇಲೆ ಹಾಕುವಂತಹ ಸೆಕ್ಷನ್ ನ ಹಾಕ್ತಾರೆ. ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ 1999 ಇದನ್ನ ಮಕೋಕಾ ಅಂತಾನೂ ಕೂಡ ಕರೀತಾರೆ. ಪೊಲೀಸರು ಯಾರ ಮೇಲೆ ಈ ಕ್ರೈಮ್ ಆಕ್ಟ್ ಹಾಕಿರ್ತಾರೋ ಆ ವ್ಯಕ್ತಿ SP ರ್ಯಾಂಕ್ ನ ಪೊಲೀಸರು ಎದುರುಗಡೆ ಕೊಡುವಂತಹ ಸ್ಟೇಟ್ಮೆಂಟ್ ಏನಿದೆ ಅದೇ ಫೈನಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಮತ್ತೆ ಅವರು ಕೋರ್ಟ್ ಅಲ್ಲಿ ಹೋಗಿ ಚೇಂಜ್ ಮಾಡೋ ತರ ಆಪ್ಷನ್ ಇರಲ್ಲ. ಸೊ ಈ ಮಕೋಕಾ ಆಕ್ಟ್ ನ ಹಾಕಿ ಇವರು ಆರ್ಗನೈಸ್ಡ್ ಸಿಂಡಿಕೇಟ್ ಕ್ರೈಮ್ ನಡೆಸ್ತಿದ್ದಾರೆ ಅಂತ ಹೇಳಿ ದೆಹಲಿ ಪೊಲೀಸ್ ಅವರು 3 ಜನರ ಮೇಲೆ ಚಾರ್ಜ್ ಶೀಟ್ ನ ಫೈಲ್ ಮಾಡಿ ಅವ್ರನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡುತ್ತೆ. ನೋಡಿ, ಈ ಮಕೋಕಾ ಆಕ್ಟ್ ನ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಹಾಕಿದ್ರು ಕೂಡ ಇದರಿಂದಾಗಿನೇ ಸುಮಾರು 15 ವರ್ಷಗಳ ಕಾಲ ಈ ಕೇಸ್ ಡಿಲೇ ಆಗುತ್ತೆ. ಆದ್ರೆ ಅತಿ ಹೆಚ್ಚು ಸಾಕ್ಷಿಗಳು ಇದ್ದಂತಹ ಜಿಗಿಷಾ ಕೇಸ್ ಮತ್ತೆ ಮೊಹಮ್ಮದ್ ನವೀದ್ ಕೇಸ್ ಎರಡರಲ್ಲೂ ಕೂಡ ಇವರು ಕನ್ವಿಕ್ಟ್ ಆಗ್ತಾರೆ. ಈ ಘಟನೆ ನಡೆದು ಸ್ಟಾರ್ಟಿಂಗ್ ನಲ್ಲೇನೆ ಇವ್ರು 3 ಜನಕ್ಕೂ ಕೂಡ ಜೀವಾವಧಿ ಶಿಕ್ಷೆನ ಅನೌನ್ಸ್ ಮಾಡಿರ್ತಾರೆ. ಆದ್ರೆ ಮಕೋಕಾ ಆಕ್ಟ್ ನ ಇವ್ರ ಮೇಲೆ ಹಾಕಬಾರ್ದು ಅಂತ ಹೇಳಿ ಅವರ ಲಾಯರ್ಸ್ ಎಲ್ಲರೂ ಕೂಡ ಆಬ್ಜೆಕ್ಟ್ ಮಾಡಿ ಸುಮಾರು 15 ವರ್ಷಗಳ ಕಾಲ ಈ ಕೇಸ್ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಬಂದ ಮೇಲೆ ಸುಪ್ರೀಂ ಕೋರ್ಟ್ 15 ವರ್ಷ ಆದ್ಮೇಲೆ ಹೇಳುತ್ತೆ ಇಲ್ಲ ಇವ್ರಿಗೆ ಮಕೋಕಾ ಆಕ್ಟ್ ಹಾಕಿರೋದು ಸರಿಯಾಗಿದೆ ಅಂತ ಹೇಳಿ. ಸೌಮ್ಯ ಕೇಸ್ ನಲ್ಲಿ ಇವ್ರಿಗೆ ಬೇಲ್ ಸಿಕ್ಕಿದ್ರು ಕೂಡ ಜಿಗಿಷಾ ಮತ್ತೆ ಮೊಹಮ್ಮದ್ ನವೀದ್ ಕೇಸ್ ನಲ್ಲಿ ಇವ್ರಿಗೆ ಲೈಫ್ ಸೆಂಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಇವರು ಜೈಲಿಂದ ಹೊರಗಡೆ ಬರುವಂತಹ ಪ್ರಸಂಗನೇ ಇರಲಿಲ್ಲ. ಸೊ ಇಲ್ಲಿವರೆಗೂ ಕೂಡ ಅವರು ಜೈಲಲ್ಲೇ ಇದ್ದಾರೆ. ಸೊ ತಮ್ಮ ಮಗಳನ್ನ ಕಳ್ಕೊಂಡಿದ್ದಂತಹ ತಂದೆ ತಾಯಿಗೆ 15 ವರ್ಷಗಳ ನಂತರ ಅವ್ರು ಮಾಡಿದಂತಹ ಅಪರಾಧಕ್ಕೆ ಶಿಕ್ಷೆ ಸಿಗ್ತಿದೆ ಅಂದಾಗ ಆ ತಂದೆ ತಾಯಿ ಕಣ್ಣಲ್ಲಿ ಬಂದಂತಹ ಸಾರ್ಥಕತೆಯ ಕಣ್ಣೀರೇನಿದೆ ಅದು ಇವತ್ತಿಗೂ ಕೂಡ ಎಷ್ಟೋ ಜನರ ಮನಸ್ಸಲ್ಲಿ ಒಂದು ಅಚ್ಚಾಗುಳಿದಿದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಎಷ್ಟೇ ಕಾನೂನುಗಳು ತಂದು ಎಷ್ಟೇ ಕ್ರಮಗಳನ್ನ ನಾವು ತಗೊಂಡಿದ್ರು ಕೂಡ ಕೆಲವೊಂದಿಷ್ಟು ಗಂಡಸರ ವಿಕೃತ ಮನಸ್ಥಿತಿಯ ಕಾರಣದಿಂದಾಗಿ ಇವತ್ತಿಗೂ ಕೂಡ ಈ ತರದ ಕೇಸ್ಗಳನ್ನ ದಿನ ಬೆಳಗಾದ್ರೆ ನಾವು ನೋಡ್ತೀವಿ. ಸೊ ಈ ತರದ ವಿಷಯಗಳಲ್ಲಿ ಇನ್ನೂ ಕಠಿಣವಾದಂತಹ ಶಿಕ್ಷೆಗಳು ಜಾರಿಗೆ ಬರಬೇಕು. ಮತ್ತೆ ಯಾವತ್ತೂ ಕೂಡ ಈ ತರದ ಘಟನೆಗಳು ಮರುಕಳಿಸಬಾರ್ದು ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರದ ಬೇರೆ ಬೇರೆ ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿದ್ದಾವೆ, ಅವುಗಳನ್ನು ಕೂಡ ನೋಡಿ. ಸೊ ನೀವು ನೋಡ್ತಿರೋ ಸಮಯ ನಿಮ್ಗೆ ವರ್ತ್ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ಮತ್ತೆ ನಿಮ್ ಮುಂದೆ ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.